ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೆ ಪೂಜೆ ಯಾವ ರೀತಿ ಮಾಡಿದ್ವಿ, ಏನು ಮತ್ತು ಇಂದ್ಲು ದಿನದ ಕೆಲಸ ಏನೇನಿತ್ತು, ಇನ್ನೂ ಎಷ್ಟು ಪೆಂಡಿಂಗ್ ಇತ್ತು ಕೆಲಸ, ಏನೇನು ಪ್ರಿಪ್ರೇಷನ್ ಮಾಡಿದೆ ನಾನು ಹಬ್ಬದ ದಿನ, ಏನೇನು ಕೆಲಸ ಮುಗಿಸ್ದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ನನಗಂತೂ ಗುರುವಾರ ಇನ್ನೂ ಕೆಲಸ ತುಂಬ ಪೆಂಡಿಂಗು ಉಳಿದ್ಬಿಟ್ಟಿತ್ತು. ತುಂಬ ದಿನದಿಂದ ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ ನಾನು. ಅದರಿಂದ ಟೆರೆಸ್ ಕ್ಲೀನಿಂಗ್ ಎಲ್ಲ ಇಟ್ಕೊಬಿಟ್ಟಿದ್ದೆ ನಾನು. ಅದರಿಂದ ಮೇಲೆಲ್ಲ ಫುಲ್ ಕ್ಲೀನ್ ಮಾಡಿ ಮ್ಯಾಟ್ಗಳೆಲ್ಲ ಒಗೆದಾಕಿ ವಾಶ್ ಮಾಡಿ ಎಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಅಷ್ಟು ಬ್ಯಾಕ್ ಪೇನ್ ಬಂದ್ಬಿಟ್ಟು ನಾನು ಅಲ್ಲೇ ಸ್ಟೋರ್ ರೂಮಲ್ಲಿ ಮೇಲ್ಗಡೆನೇ ಮಲಗಿಬಿಟ್ಟೆ. ನಾನು ಕೆಳಗಡೆ ಇಳಿಯೋಕ್ಕೂ ಆಗಲಿಲ್ಲ. ಅಷ್ಟು ಬ್ಯಾಕ್ ಪೇನ್ ಅಂದರೆ ಬ್ಯಾಕ್ ಪೇನು. ನನ್ನ ಮಗನಿಗೆ ಹೋಗಪ್ಪ ತಿಂಡಿ ಮಾಡು ನೀನೇ ಅಂತ ಅಂದ್ಬಿಟ್ಟು ನಾನು ಮಲಗಿಬಿಟ್ಟೆ. ಇಲ್ಲಿ ಫುಲ್ ಆಗದೆ ಇನ್ನು ಆಯಿತು ಅಂತ ಅಂದ್ಬಿಟ್ಟು ನಾನು ಆಯಿತು ರೆಸ್ಟ್ ಮಾಡ್ಬಿಟ್ಟು ಬಾ ಮಮ್ಮಿ ನಾನು ತಿಂಡಿ ರೆಡಿ ಮಾಡಿರ್ತೀನಿ ಅಂತ ಪಾಪ ಅವನು ತಿಂಡಿ ರೆಡಿ ಮಾಡ್ದ. ಇನ್ನು ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಹಬ್ಬಕ್ಕೆ ಅಂತಲೇ. ತುಂಬ ಚೆನ್ನಾಗಿತ್ತು ಮ್ಯಾಟು. ಅದಕ್ಕೆ ಇದು ಮಾಡಿದೆ ನಾನು. ನಿಮ್ಗೆ ಇವೆಲ್ಲ ತೋರಿಸೋಣ ಅಂದ್ಕೊಂಡಿದ್ದೆ, ಆಗಲೇ ಇಲ್ಲ. ಇನ್ನು ಗುರುವಾರ ಅಂತೂ ಬಂದು ದೇವ್ರ ಮನೆ ಫಸ್ಟ್ ಕ್ಲೀನ್ ಮಾಡಿಬಿಡೋಣ, ತಿಂಡಿ ಎಲ್ಲ ತಿಂದ್ಕೊಂಡು ಬಚ್ಚಲು ಮನೆಯೆಲ್ಲ ವಾಶ್ ಮಾಡಿ ಬಟ್ಟೆ ಒಗೆಯೋಕೆ ಹಾಕಿ ಈ ಮ್ಯಾಟ್ ಬೆಡ್ ಸ್ಪ್ರೆಡ್ಗಳೆಲ್ಲ ವಾಶ್ ಮಾಡಿ ಎರಡೇ ಕೆಲಸಗಳಿರುತ್ತೆ ಹಬ್ಬದ ದಿನ. ನನಗಂತೂ ತುಂಬ ಜಾಸ್ತಿನೇ ಉಳ್ಕೊಬಿಟ್ಟಿತ್ತು ಕೆಲಸ. ಇನ್ನೂ ಇನ್ಕಂಪ್ಲೀಟ್ ಆಗಿತ್ತು, ಯಾವ ಕೆಲಸನೂ ಕಂಪ್ಲೀಟ್ ಆಗಿರಲಿಲ್ಲ. ನನಗಂತೂ ಏನು ಮಾಡಲಿ ಏನು ಬಿಡಲಿ, ಅಯ್ಯಪ್ಪ ಹಬ್ಬ ನಾಳೆ ಐತೆ ಇನ್ನೂ ಇಷ್ಟೊಂದು ಕೆಲಸ ಆಯ್ತಲ್ಲ ಅಂತ ತುಂಬ ಟೆನ್ಷನ್ ಆಗೋಕ್ಕೆ ಶುರು ಆಗೋಯಿತು ನನಗೆ. ಇನ್ನು ಆಯಿತು ಆದಷ್ಟು ಮಾಡೋ ಟೆನ್ಷನ್ ತಗೋಬೇಡ ಅಂತ ನಮ್ಮನೆಯವ್ರು ಹೇಳಿದ್ರು. ಇನ್ನು ಹಿತ್ತಾಳೆ ಪಾತ್ರೆಗಳಂತೂ ಸುಮಾರಿದ್ದು. ನಾನು ಹಬ್ಬಕ್ಕೆ ಎಷ್ಟು ಅಷ್ಟೇ ಬೆಳಗೋಣ ಅಂದ್ಕೊಂಡಿದ್ದೆ. ಎಲ್ಲ ಎತ್ತಿಟ್ಬಿಟ್ಟಿದ್ನಲ್ಲ ಇನ್ನು ಹೊರಗಡೆಗೆ. ಅದು ಏನಕ್ಕೆ ಎತ್ತಿಟ್ಟೆ ಅಂದರೆ ತುಂಬ ದಿನ ಆಗಿತ್ತಲ್ಲ, ಅದೊಂಥರ ತಿಂದಂಗೆ ಆಗ್ಬಿಟ್ಟಿತ್ತು. ನಾನು ತುಂಬ ದಿನ ಇದು ಹಂಗೆ ಬಿಟ್ರೆ ಅದು ತೂತಾಗ್ಬಿಡುತ್ತೆ. ಇನ್ನು ಅಷ್ಟು ಚೆನ್ನಾಗಿರೋ ಹಿತ್ತಾಳೆ ಪಾತ್ರೆಗಳೆಲ್ಲ ಹಾಳಾಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಇನ್ನೆಲ್ಲನೂ ಬೆಳಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವರು ಅಷ್ಟರೊಳಗೆ ಬಂದರು. ತರಕಾರಿ ಎಲ್ಲ ತಂದಿದ್ರು, ಅದನ್ನೆಲ್ಲ ಫ್ರಿಡ್ಜ್ಗೆ ಇಡಬೇಕಿತ್ತು. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಆ ಬಟ್ಟೆ ಎಲ್ಲ ಒಣಗಾಕ್ತೆ. ಏನು ಅಂದರೆ ನಾನು ರ್ಯಾಂಡಮಾಗಿ ನಿಮಗೆ ಏನೇನು ಮಾಡಿದೆ ಅಷ್ಟು ಮಾತ್ರ ಸುಮ್ಮನೆ ತೋರಿಸ್ತಿದ್ದೀನಿ. ಇನ್ನು ಹಂಗೇ ನನ್ನ ಮಗ ಮಮ್ಮಿ ನಾನೇ ತಿಂಡಿ ಮಾಡ್ತೀನಿ ಅಂದ. ನೈಟ್ ಅಡುಗೆ ಅಂತೂ ಏನೂ ಮಾಡಿರಲಿಲ್ಲ ನಾನು. ಆಯಿತು ಮ್ಯಾಗಿ ಮಾಡಿಬಿಡು ಎಲ್ರಿಗೂ ಅಂತ ಅಂದ್ಬಿಟ್ಟು ಅವನೇ ಸ್ವಲ್ಪ ಎಲ್ಲ ರೆಡಿ ಮಾಡಿ ನಾನು ಮ್ಯಾಗಿ ಮಾಡ್ತೀನಿ ನೀನೇನು ರೆಡಿ ಮಾಡ್ಕೊ ಹೋಗು ಅಂತ ಅಂದ. ಇನ್ನು ಅದಕ್ಕೆ ನಾನು ಎಲ್ಲ ಹಿತ್ತಾಳೆ ಪಾತ್ರೆಗಳೆಲ್ಲನೂ ಬೆಳಗಿದ್ನೆಲ್ಲ ಎಲ್ಲ ವಾಶ್ ಮಾಡಿ ಎತ್ತಿಡಂಥವೆಲ್ಲನೂ ಎತ್ತಿ ಇಟ್ಬಿಟ್ಟು ಪೂಜೆಗೆ ಯಾವುದ್ಯಾವ್ದು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಏಕೆಂದರೆ ಇವೆಲ್ಲ ಅದೇ ಜಾಗಕ್ಕೆ ಇಟ್ಬಿಟ್ರೆ ಇನ್ನು ಸೇಫು. ಸುಮ್ಮನೆ ಅಲ್ಲೋಯ್ತು ಇಲ್ಲೋಯ್ತು, ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ. ಬೇರೆ ಟೈಮಲ್ಲಿ ಪೂಜೆ ಟೈಮಲ್ಲಿ ಎಲ್ಲ ಸಾಮಾನುಗಳು ಬೇಕೇ ಬೇಕು. ಅಂದರೆ ಒಂದೊಂದು ಪೂಜೆಗೆ ಒಂದೊಂದು ಥರದ ಸಾಮಾನುಗಳು ಬೇಕಾಗಿರುತ್ತೆ, ಪಾತ್ರೆಗಳು ಬೇಕಾಗಿರುತ್ತೆ. ಇನ್ನು ನೋಡಿದ್ರಲ್ಲ ಇದು ಹಂಗೆ ಗಿಫ್ಟ್ ಬಂದಿರೋದು. ಅದೇ ಇದು ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ, ಸಿಂಪಲಾಗಿ ಯೂಸ್ ಮಾಡ್ತಾರಲ್ಲ ಆ ಥರದ್ದು. ಇದೇನು ಈ ಪೂಜೆಗೇನು ಯೂಸ್ ಮಾಡೋದಿಲ್ಲ, ಯಾಕೆಂದರೆ ಚಿಕ್ಕ ಅಳತೆ ಬೇರೆ ಬೇರೆ ಸೈಜಿಂದು ಇದ್ದಿದ್ದರಿಂದ ನಾನೇನು ಈ ಪೂಜೆಗೇನು ಯೂಸ್ ಮಾಡಲ್ಲ. ಅದಕ್ಕೆ ಎತ್ತಿಟ್ಬಿಟ್ಟಿದೆ. ಸುಮ್ಮನೆ ಹಂಗೆ ನಿಮಗೆ ತೋರಿಸ್ದೆ. ಇದೆಲ್ಲ ದೀಪಗಳು, ಅಂದರೆ ದೀಪಾವಳಿ ಹಬ್ಬದ ಟೈಮ್ಗೆ ಬಳಸ್ತೀವಲ್ಲ ಅದಕ್ಕೆ ಕವರ್ ಕಟ್ಟಿದ್ದು ಹುಳಾಗಬಾರ್ದು ಅಂತ ಬೆಳಿಗ್ಗೆ ವಾಶ್ ಮಾಡಿ ಇಟ್ಟಿರ್ತೀನಿ. ಇನ್ನು ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಒರೆಸಿ ಇಟ್ಕೊಂಡೆ. ಇನ್ನು ಅಷ್ಟರೊಳಗೆ ನನ್ನ ಮಗ ಮ್ಯಾಗಿ ಪ್ರಿಪೇರ್ ಮಾಡಿದ. ಅವನಂತೂ ಡಿಫ್ರೆಂಟಾಗಿ ಮಾಡಿದ. ಎಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ, ನಮಗಂತೂ ಒಳ್ಳೆ ನೀರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ಕೋದ್ಕು ಹೊಟ್ಟೆ ಹಶ್ವಾಗಿದ್ಕೋದ್ಕು ತುಂಬ ಸ್ಪೈಸಿಯಾಗಿ ಚೆನ್ನಾಗಿ ಮಾಡಿದ. ಖಾರವಾಗಿ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ಅವರಪ್ಪನೂ ಹಂಗೆ ಅಂತಿದ್ರು, ತುಂಬ ಚೆನ್ನಾಗಿ ಬಂದೈತೆ ಅಂತ ಅಂದ್ಬಿಟ್ಟು. ಏನೋ ಅಪರೂಪಕ್ಕೆ ಮಕ್ಕಳು ಮ್ಯಾಗಿನೋ ಏನೋ ಒಂದು ಮಾಡಿಕೊಡ್ತಾರಲ್ಲ ನಮ್ಮ ಕೆಲಸ ಇದ್ದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಯಾವುದೋ ಒಂದು ಹೊಟ್ಟೆ ಹಸಿದಾಗ ಇಷ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಅಳಿಲೋ ಸೇವೆ ಅಂತಾರಲ್ಲ ನೋಡಿ, ಅದೇ ದೊಡ್ಡದು ಅನ್ನೋ ಥರ ಅನಿಸುತ್ತೆ. ಅದು ಇಂಥ ಟೈಮ್ಗಳಿಗೆ ಗೊತ್ತಾಗೋದು. ಒಂದು ಸಣ್ಣ ಹೆಲ್ಪು ದೊಡ್ಡ ಹೆಲ್ಪ್ ಥರ ಇರುತ್ತೆ. ಮಾಮೂಲಿ ಸುಮ್ಮನೆ ಕೂತಿದಾಗ ಹೋಗು ನಿನಗೇನು ಈ ಕೆಲಸ ನಾನೇ ಮಾಡಿ ಬಿಸಾಕ್ತೀವಿ ಅಂತೀರಿ. ಆದರೆ ಇಂಥ ಟೈಮು ಬ್ಯುಸಿ ಇರ್ತೀವಲ್ಲ ನೋಡಿ, ಅಂಥ ಟೈಮ್ಗಳಿಗೆ ಒಂದು ಸಣ್ಣ ಕೆಲಸನೂ ದೊಡ್ಡ ಕೆಲಸ ಆಗಿರುತ್ತೆ. ಹಂಗೆ ಅವನು ಅದನ್ನ ಮಾಡಿಕೊಟ್ಟ ನನಗೆ.
ಅದರಿಂದ ಸ್ವಲ್ಪ ತುಂಬ ಹೆಲ್ಪ್ ಆಯಿತು. ಇನ್ನು ನೈಟೆಲ್ಲ ಮಲಗಿಬಿಟ್ರು ಅವರು. ಇನ್ನು ನಾನು ನೈಟೆಲ್ಲ ಹೂ ಕಟ್ಟೋದಿತ್ತು, ಸ್ವಲ್ಪ ಕಟ್ಟಿದ್ದೆ, ಇನ್ನು ಸ್ವಲ್ಪ ಕಟ್ಟಿರಲಿಲ್ಲ. ಹೂನಾರ ಮಾಡೋದ ಅಂತಿದ್ದೆ, ಹೂನಾರ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಲಿಲ್ಲ. ಇನ್ನು ಸ್ವಲ್ಪ ಕಟ್ಬಿಡೋಣ ಅಂತ ಕೂತ್ಕೊಂಡೆ. ಏನು ಕೂತ್ಕೋತೀನಿ, ಅಷ್ಟೊಂದು ತೂಕುಡಕ್ಕೆ ಏನು ನಿದ್ದೆ ಹಂಗೇ ಇಷ್ಟೆಲ್ಲ ಮಾಡಿರೋದಕ್ಕೆ ಫುಲ್ ಸ್ಟ್ರೈನ್ ಆಗಿರೋದಕ್ಕೂ ಫುಲ್ ಆಗ್ತಾನೆ ಇಲ್ಲ. ಆದರೆ ನನ್ನ ಮನಸ್ಸಿಗೆ ನಾನೇ ಹೇಳ್ಕೊಳ್ಳೋದು, ಇಲ್ಲ ಇಲ್ಲ ನೀನು ಮಲಗಿಬಿಟ್ರೆ ಇನ್ನು ಆಗಲ್ಲ, ಕೆಲಸ ಮುಗ್ದಿಲ್ಲ, ಇನ್ನು ಕೆಲಸ ಮುಗಿಸ್ಬೇಕು, ಮಾಡು ಇನ್ನು ನಾಳೆನೇ ಇರೋದು ಫೈನಲ್ ನಿನಗೆ ಅನ್ನೋ ಥರ ನನಗೆ ನಾನೇ ಚೇರ್ ಅಪ್ ಮಾಡಿಕೊಂಡು ಕೆಲಸ ಮುಗಿಸ್ಲೇಬೇಕಲ್ವ. ನಮಗೆ ಇಷ್ಟೆಲ್ಲ ಮಾಡ್ತಿರೋದೇ ವರಮಹಾಲಕ್ಷ್ಮಿ ಹಬ್ಬ, ಪೂಜೆ ಮಾಡಿದ್ರೆ ನಮಗೆ ಸಮಾಧಾನ. ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಹೇಳಿ? ಅದಕ್ಕೋಸ್ಕರ ಅಷ್ಟಿನಿಂದ ಮಾಡಿ ಇಷ್ಟು ಮಾಡಿಲ್ವಲ್ಲ, ಮಾಡು ಅಂತ ನನಗೆ ನಾನು ಮೋಟಿವೇಶನ್ ಮಾಡ್ಕೊಳ್ತಾ ಕೆಲಸ ಮಾಡ್ತಾಯಿದ್ದೆ. ಒಬ್ಬಳೇ ಇದ್ದಿದ್ದು ನೈಟು, ಅವರೆಲ್ಲ ಮಲಗಿಬಿಟ್ರು. ಆಯಿತು ನೀವು ಮಲ್ಕೊಳ್ಳಿ, ಸರಿ ನಾನು ಕೆಲಸ ನಾನು ಮಾಡ್ಕೋತೀನಿ ಅಂದ್ಬಿಟ್ಟು, ಇನ್ನು ಅವ್ರು ಮಾಡೋಂಥ ಕೆಲಸಗಳು ಏನಿರಲಿಲ್ಲ, ಸಣ್ಣ ಪುಟ್ಟ ಕೆಲಸಗಳು ನನ್ನ ಕೆಲಸಗಳೇ ಇದ್ದಿದ್ದು. ಇನ್ನು ದೇವ್ರ ಮನೆ ಕ್ಲೀನಿಂಗು, ಪಾತ್ರೆದು ಇದು ಇಂಥವೇ ಕೆಲಸಗಳು. ಅವ್ರುಗಳಿಗೆ ಇದು ಮಾಡೋಕ್ಕೆ ಬರೋಲ್ಲ ನಮ್ಮ ಮನೇಲಂತೂ ಕೆಲಸಗಳನ್ನ. ಇನ್ನು ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾರೆ ಅಷ್ಟೇ. ಇನ್ನು ಆಯಿತು ಸರಿ ಅಂತ ಅಂದ್ಬಿಟ್ಟು ಅವರು ಮಲ್ಕೊಂಡ್ರು. ನಾನು ಹೂ ಕಟ್ಟಿ ಸ್ವಲ್ಪ ಎಲ್ಲ ಜೋಡ್ಸೋಂಥವು, ಹತ್ರಿಸೋದು, ಪೂಜೆ ಸಾಮಾನಿಗೆ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡು ಇನ್ನು ನಾನು ಸ್ನಾನ ಮುಗಿಸಿ ಬೆಳಗ್ಗೆನೇ ಬೇಗ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದಾಗಿ ನಾನು ಹಂಗೇ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ದೆ. ಹೆಂಗೋ ಸೀರೆ ಎಲ್ಲ ಉಡಿಸೋದು ನಿಮಗೆ ಕ್ಲೀನಾಗಿ ಹತ್ರದಿಂದ ತೋರ್ಸೋಕ್ಕಾಗಿಲ್ಲ. ಈಗ ಎಲ್ರದ್ದು ಹಬ್ಬ ಆಗೋಗಿದೆ ಬಿಡಿ, ತುಂಬ ಜನ ಅದ್ರ ವೀಡಿಯೋ ಹಾಕಿದ್ರು, ನೋಡಿಕೊಂಡು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮನೆ ಯಾವ ರೀತಿ ಆಯಿತು, ಎಷ್ಟು ಸಿಂಪಲ್ಲಾಗಿ ಯಾವ ರೀತಿ ಮಾಡಿದ್ವಿ, ನಮ್ಮನೆ ತುಂಬ ಸಿಂಪಲ್ಲಾಗೇ ಮಾಡಿದ್ದು. ಈ ಥರ ಮಾಡಿದ್ವಿ. ನಾನು ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದೆಲ್ಲ ತರಿಸಿದೆ, ಆದರೆ ಆಗಲೇ ಇಲ್ಲ, ಮರ್ತ್ಕೊಂಡು ನಾನು ಆ ಟೆನ್ಷನಲ್ಲಿ ಮಾಮೂಲಿ ಕೂರಿಸ್ಬಿಟ್ಟಿದ್ದೀನಿ. ಆಮೇಲೆ ನೆನಪಾಯಿತು ಆ ಥರ ಹಿಂಗೆ ಟೆನ್ಷನ್ ಗಡಿಬಿಡೀಲಿ ನಮ್ಮ ಮನೆಯವ್ರಿಗೆ ರಾತ್ರಿ ಹೇಳೋದೇ, ಅವ್ರಿಗೆ ಹೇಳೇ ಇಲ್ಲ ನಾನು ಹಿಂಗೆ ಆರ್ಡ್ರ್ ಮಾಡಿದ್ದೀನಿ ಹಿಂಗೆ ಡೆಕೋರೇಷನ್ಗೆ ಅಂತ ಹೇಳೇ ಇಲ್ಲ. ಆಮೇಲೆ ನೆನಪಾಗಿ ಅವರು ಬೆಳಿಗ್ಗೆ ಹೇಳಿದ್ರು, ಅಲ್ಲ ನೀನು ನೈಟ್ ಹೇಳಬೇಕು ತಾನೆ, ಇದೆಲ್ಲ ಆದಮೇಲೆ ಹೇಳಿದ್ರೆ ಫಿಕ್ಸ್ ಮಾಡೋಕ್ಕಾಗತ್ತಾ, ಫಸ್ಟೇ ಹೇಳಿದರೆ ಫಿಕ್ಸ್ ಮಾಡ್ಬೋದಿತ್ತು ಅಂತ ಎಲ್ಲ ಹೇಳಿದ್ರು. ಆಯಿತು ಸರಿ ಅಂತ ಅಂದ್ಬಿಟ್ಟು ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡಿಕೊಂಡೆ. ನಾನು ಹಂಗೆ ಸಿಂಪಲಾಗಿ ಮಾಡಿದ್ದು. ನಾನು ಕಳಶದ ಮೇಲೆ ಕಳಶ ಇಟ್ಟು ಮಾಡ್ತಾರಲ್ಲ ಆ ಥರ ಮಾಡ್ತಿದ್ದೆ ಹೋದ ವರ್ಷ ಎಲ್ಲ. ಈ ಸರಿ ಯಾಕೋ ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಹೋದ ವರ್ಷ ಸಿಂಪಲಾಗಿ ಕಳಶ ಇಟ್ಟು ಪೂಜೆ ಮಾಡಿದ್ದೆ, ನನಗೆ ಅನಾರೋಗ್ಯದ ಕಾರಣ. ಈ ವರ್ಷ ಸಿಂಪಲಾಗಿ ಹಿಂಗೆ ಮಾಡಿಸೋಣ ಅಂದರೆ ಸ್ಟೆಪ್ ಅಂದರೆ ಒಂದು ಬಿಂದಿಗೆ ಮೇಲೆ ಒಂದು ಬಿಂದಿಗೆ ಇಟ್ಟು ಮಾಡ್ತಾರಲ್ಲ ಆ ಥರನೂ ಮಾಡ್ತಿದ್ದೆ. ಈ ಸರಿ ಯಾಕೋ ಸಿಂಪಲಾಗಿ ಮಾಡೋಣ ಅನ್ನಿಸ್ತು, ಅದಕ್ಕೆ ಸಿಂಪಲಾಗೆ ಸೀರೆ ಉಡಿಸಿ ಮಾಡಿದೆ. ಯಾಕೆಂದರೆ ನಮ್ಮ ಮನೇಲಿ ಒಂದೊಂದು ವರ್ಷ ಒಂದೊಂದು ಥರ ಅಲಂಕಾರ ಬರುತ್ತೆ. ಸೀರೆ ಉಡಿಸೋದು ಅಷ್ಟೇ, ಒಂದೊಂದು ವರ್ಷ ಒಂದೊಂದು ಥರ ಡಿಸೈನ್ ಬರುತ್ತೆ. ಇನ್ನು ನನಗೆ ಕಂಟಿನ್ಯೂಸ್ ಆಗಿ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಿತು ಸರಿ, ಹೆಂಗೆ ಬರುತ್ತೋ ದೇವರು ಇಚ್ಛೆ, ಅದು ಹೆಂಗೆ ಬರಲಿ ಅಂತ ಅಂದ್ಕೊಂಡು ನನ್ನ ಮನಸ್ಸಿನಲ್ಲಿ ಮಾಡ್ತೀನಿ, ಅದು ಹಂಗೆ ಬರುತ್ತೆ ಅಷ್ಟೇ. ನಾನೇನು ಹಿಂಗೆ ಬರಬೇಕು ಯಾವುದು ಪ್ಲ್ಯಾನ್ ಮಾಡ್ಕೊಂಡು ಮಾಡಲ್ಲ, ಹಿಂಗೆ ಬರಲಿ ಹಿಂಗೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ನಾನು ಹಂಗೆ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಈ ಥರ ಉಡ್ಸೋಣ ಅಂತ ಅಂದ್ಕೊಂಡಿರ್ತೀನಿ, ಆ ಥರ ಉಡಿಸ್ತೀನಿ ಸುಮ್ಮನೆ. ಅದು ಯಾವ ಥರ ಬರುತ್ತೆ ಚೆನ್ನಾಗಿ ಕಾಣಿಸಿದ್ರೆ ನಾನು ಹಂಗೆ ಕೂರಿಸ್ತೀನಿ ಅಷ್ಟೇ. ಇದೇ ಥರ ಬರಬೇಕು ಅದೇ ಥರ ಬರಬೇಕು ಆ ಥರ ಏನು ಮಾಡ್ಕೊಳ್ಳಲ್ಲ. ಇನ್ನು ಕಳಶಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಳಶದ ಕಾಯಿಗೆಲ್ಲ ಸ್ವಲ್ಪ ಎಲ್ಲ ಜುಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಕಾಯಿಗೆಲ್ಲ ಅರಿಶಿನ ಹಾಕಿ ಅರಿಶಿನ ಕುಂಕುಮ ಇಟ್ಕೊಂಡು ಮೊದಲು ಬೇಸಿಕ್ಕಾಗಿ ರೆಡಿ ಮಾಡಿಕೊಂಡೆ. ಕಳಶ ಆಮೇಲೆ ಮತ್ತು ಮುಖವಾಡಕ್ಕೆಲ್ಲ ಅಲಂಕಾರ ಮಾಡಿಕೊಂಡೆ. ಇನ್ನು ಅಲಂಕಾರ ಮಾಡಿ ಪೀಠ ಎಲ್ಲ ಇಟ್ಟು ಪದ್ಮಾಸನ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸ್ಥಾಪನೆ ಮಾಡಿದೆ. ನಾನು ಹಿತ್ತಾಳೆ ತಟ್ಟೆ ಇದ್ದರೆ ಹಿತ್ತಾಳೆ ಇಡ್ಬೋದು, ನನ್ನ ಹತ್ರ ಒಂದು ಇತ್ತು, ಅದು ಒಂದು ಸ್ವಲ್ಪ ಹೇಳಿದ್ನಲ್ಲ ಈ ಸರಿ ಒಂದು ಸ್ವಲ್ಪ ತಿಂದಂಗಾಗಿತ್ತು. ಯಾಕೋ ನನಗೆ ಈ ಸರಿ ಎಲೆಲೇ ಇಡಬೇಕು ಅನ್ನಿಸ್ತು, ಅದಕ್ಕೆ ಎಲೆಲೇ ಇಟ್ಟೆ. ಬೆಳ್ಳಿ ತಟ್ಟೆ ಇದ್ದವ್ರು ಬೆಳ್ಳಿ ತಟ್ಟೆಲಿ, ಕಂಚಿನ ತಟ್ಟೆ ಇದ್ದವ್ರು ಕಂಚಿನ ತಟ್ಟೆಲಿ, ಮತ್ತು ಹಿತ್ತಾಳೆ ತಟ್ಟೆ ಇದ್ದವರು ತಾಮ್ರದ ತಟ್ಟೆ ಇರೋ ಆ ಥರ ಇಡ್ಬೋದು. ಬಾಳೆದ ಎಲೆಲಿ ಇಡ್ತಾರೆ, ಈ ಥರನೂ ಇಡ್ಬೋದು. ನಾನು ಈ ಥರ ಎಲೆಲಿ ಇಟ್ಟಿದ್ದೀನಿ. ಈ ಥರನೂ ಇಡ್ಬೋದಂತೆ, ತುಂಬ ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕೆ ನನಗೆ ಮನೇಲಿತ್ತು, ಅದಕ್ಕೆ ಈ ಥರ ಎಲೆಲೆ ಕೂರಿಸಿ ದೇವ್ರನ್ನ ಪೀಠ ಎಲ್ಲ ರೆಡಿ ಮಾಡಿ ಫಸ್ಟು ಇನ್ನೂ ಒಂದೆರಡು ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ, ನಾನೆಲ್ಲ ಮಾಡಿದೆ. ಇನ್ನು ಕಳಸ ಸಾಮಾನಿಗೆ ಏನೇನು ಹಾಕಬೇಕು
ಮತ್ತು ನೋಡಿ ಈ ಥರ ಬಂದಿದೆ ಅಲಂಕಾರ. ಮುಖವಾಡೋದು ಹೇಗೆ ಬಂದಿದೆ ಏನು ಹೇಳಿ, ಚೆನ್ನಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು ದೇವಿ ಮುಖವಾಡೋದು ನಾನು ಬಂದಂಗೆ ಮಾಡಿದ್ದೀನಿ. ಇನ್ನು ಕಳಸದೊಳಗಡೆಗೆ ಬೆಳ್ಳಿ ಕಾಯಿನು ಅಥವಾ ಚಿನ್ನದ ಕಾಯಿನು ಅಥವಾ ಚಿನ್ನದ ಉಂಗುರ ಮತ್ತು ಎಲೆ, ಅಡಿಕೆ, ಎಲೆ ಅಂತೂ ಕಳ್ಸಕ್ಕೆ ಹಾಕ್ತೀವಲ್ಲ, ಅಡಿಕೆ ಇದೆಲ್ಲನ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ಗಳು ನಾನು ಒಂದು 5 ಥರದ್ದು ಹಾಕ್ತೀನಿ. ಅದಾದಮೇಲೆ ಈ ಥರ ಮಾಮೂಲಿ ಕಳಶಕ್ಕೆ ಆವಾಹನೆ ಮಾಡಿಬಿಟ್ಟು ಇನ್ನು ಕಳಶಕ್ಕೆ ತೆಂಗಿನಕಾಯಿ ಎಲೆ ಎಲ್ಲ ಇಟ್ಟು ಪೂಜೆಗೆ ಅಂದರೆ ಅಲಂಕಾರ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಹೂಗೆ ಸಿಗ್ಸೋಕ್ಕೆ ಅದೊಂದು ತಂದಿಟ್ಕೊಂಡಿದ್ದೀನಿ. ಅದು ಎಷ್ಟೇ ಹೂವು ಭಾರ ಆದರೂ ಅದು ಬೀಳಲ್ಲ, ಅದೊಂದು ಸೇಫ್ಟಿ ಅದು. ಈಗ ಇನ್ನೊಂದು ಥರ ಬಂದಿದೆ, ಆ ಥರ ತಗೊಳ್ಳೋಣ ಅಂತಿದೆ. ಅದು ತಗೊಳ್ಳೋಷ್ಟರೊಳಗೆ ನಾನು ಆರ್ಡ್ರ್ ಮಾಡಿದ್ರು ಅದು ಬರೋದು ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ತೊಗೊಂಡ್ರಾಯ್ತು. ಈಗ ಇರೋದ್ರಲ್ಲೇ ಅಷ್ಟು ವರ್ಷದಿಂದ ಹಿಂಗೆ ಮಾಡ್ಕೊಬತ್ತಿದ್ದೀವಿ, ಈಗ ಸದ್ಯಕ್ಕೆ ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೇ ಮಾಡಿದೆ. ಇನ್ನು ನಾನು ಒಡವೆ ಸೆಟ್ ಅಂತ ಏನೂ ತೊಗೊಂಡಿಲ್ಲ ದೇವ್ರಿಗೆ. ನಂದನೇ ಇರೋದನ್ನ ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಅದನ್ನೇ ಒಂದು ಧರಿಸ್ದೆ ದೇವರಿಗೆ. ಚಿನ್ನದ್ದು ಅಂತ ಯಾವುದಾದ್ರೂ ಒಂದು ಧರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದರಿಂದ ನನ್ನ ಹತ್ರ ಇದ್ದಿದ್ದನ್ನೇ ಒಂದನ್ನು ಧರಿಸ್ದೆ. ಇನ್ನು ಮಾಂಗಲ್ಯ ಧಾರಣೆ ಮಾಡಿದೆ. ನಾನು ಹೋದ ವರ್ಷ ಮಾಡಿಸಿಟ್ಟಿದ್ದೆ ಅದನ್ನು. ಹೋದ ವರ್ಷನೋ ಈಗ 2 ವರ್ಷದಲ್ಲಿ ಹಿಂದೆನೋ ಏನೋ ನನಗೂ ಸರಿಯಾಗಿ ನೆನಪಿಲ್ಲ, ಹೋದ ವರ್ಷ ಅನಿಸುತ್ತೆ, ಯಾವಾಗಲೂ ಮಾಡಿಸಿಟ್ಟಿದೆ, ಅದನ್ನ ಹಾಕೇ ಇರಲಿಲ್ಲ. ಈ ವರ್ಷ ಫಸ್ಟ್ನೇ ಸರಿ ಅದನ್ನು ಹಾಕಿ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಮುಡಿಸಿ ಒಂದೊಂದಾಗಿ ನಮ್ಮ ಮನೆಯವರು ಎದ್ದು ಬಾಳೆಕಂದೆಲ್ಲ ಕಟ್ಕೊಟ್ರು. ಅದೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ನೀವು ಕಟ್ಕೊಡಿ, ನನಗಂತೂ ಬಗ್ಗೋಕ್ಕೂ ಆಗ್ತಿಲ್ಲ, ನನಗೆ ಹಂಗೆ ಓಡಾಡಿ ಫುಲ್ಲು ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ ನನಗೆ ಅಂತ ಅಂದ್ಬಿಟ್ಟು. ನೀವು ಬೇಜಾರು ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ನಾನು ಯಾವಾಗಲೂ ಯಾವ ಸರಿನೂ ನಾನು ನೈಟಿ ಹಾಕ್ಕೊಂಡು ಪೂಜೆ ಮಾಡಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನಗೆಷ್ಟು ಇದಾಗಿತ್ತು ಅಂದರೆ, ನನಗೆ ಸ್ಯಾರಿ ಚೇಂಜ್ ಮಾಡಿ ಅದನ್ನ ಹಾಕ್ಕೊಳ್ಳೋಷ್ಟು ನನಗೆ ಫುಲ್ಲು ನಿತ್ರಾಣ ಆಗೋಗ್ಬಿಟ್ಟಿದೆ. ನನಗೆ ಅಷ್ಟು ಫುಲ್ ಆಗ್ತಿರಲಿಲ್ಲ. ನನಗೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ನನಗೆ ದೇವ್ರ ಪೂಜೆ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಷ್ಟೇ ಮನಸ್ಸಲ್ಲಿ ಇದ್ದಿದ್ದು. ಇನ್ನು ಡೆಕೋರೇಷನ್ ಎಲ್ಲ ಮುಗಿಸ್ದೆ ಒಂದೊಂದಾಗೇ. ಸ್ವಲ್ಪ ಸಿಂಪಲ್ಲಾಗಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿ ಮುಗಿಸ್ಬಿಟ್ಟು, ಇನ್ನು ಗೊತ್ತಲ್ಲ ಸ್ವೀಟ್ಸು ಎಲ್ಲ ಮಾಡಿದ್ದೇನೂ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ನಾನು ತುಂಬ ಹೆವಿಯಾಗಿ ಏನು ಮಾಡಿರಲಿಲ್ಲ. ಒಂದು ರವೆ ಉಂಡೆ ಮಾಡಿದ್ದೆ ಮತ್ತು ಕಡಲೆ ಸಕ್ಕರೆ ಮಾಡಿದ್ದೆ ಮತ್ತು 7 ಕಪ್ ಅಂತಾರಲ್ಲ ಬರ್ಫಿ, ಅದನ್ನು ಮಾಡಿದೆ. ನೋಡಿ ಇದೇನೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಬ್ಯಾಕ್ಗ್ರೌಂಡ್ಗೆ ಸ್ಕ್ರೀನು. ಆದರೆ ಅದನ್ನ ಹಾಕೋದು ಮರ್ತೋಗಿ ಆಮೇಲೆ ಟ್ರೈ ಮಾಡೋಣ ಹಾಕ್ಬೋದಾ ಅಂತ ಹಿಡ್ದು ನೋಡಿದೆ. ಆಮೇಲೆ ನಮ್ಮ ಮನೆಯವರು ಬೇಡ ಕಳಸ ಎಲ್ಲ ಕೂರಿಸ್ಬಿಟ್ಟೈತೆ, ಆಮೇಲೆ ಕಳಸಕ್ಕೆಲ್ಲ ತೊಂದರೆ ಆಗಬಾರ್ದು, ನೀನು ಮೊದಲೇ ಹೇಳಿದರೆ ಮೊದಲೇ ಹಾಕ್ಬಿಡ್ಬೋದಿತ್ತು, ನೈಟೇ ನಾನು ಕೊಡಬೇಕಲ್ವಾ ಅಂತ ಹೇಳಿದ್ರು. ಇನ್ನು ಕೊಡಲಿಲ್ವಲ್ಲ, ನನಗೂ ಮರ್ತೋಗಿತ್ತು. ಹಿಂಗೆ ಟೆನ್ಷನು ನನಗೆ. ಯಾಕೆಂದರೆ ಮಾಮೂಲಿ ಪೂಜೆ ಮಾಡೋದಾದರೆ ಮಾಡಿಬಿಡ್ಬೋದು, ನಾವು ವೀಡಿಯೋ ಇಟ್ಕೊಂಡು ವೀಡಿಯೋಗೂ ತೋರಿಸ್ಕೊಂಡು ಅಂದರೆ ಯಾವುದು ಕರೆಕ್ಟಾಗಿ ವೀಡಿಯೋ ಮಾಡ್ತಿದ್ದೀನಾ ಇಲ್ವಾ ಅದ್ರ ಕಡೆಗೂ ಗಮನ ಕೊಟ್ಕೊಂಡು ಪೂಜೆನೂ ಮಾಡಿಕೊಂಡು, ಫಸ್ಟ್ ಟೈಮ್ ಅಲ್ವಾ ಇದು, ಒಬ್ಬಳೇ ಎಲ್ಲನೂ ಹ್ಯಾಂಡ್ಲ್ ಮಾಡ್ತೀನಿ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಇನ್ನು ನಮ್ಮನೆಯವರು ನನ್ನ ಮಗ ಏನಷ್ಟು ಅವರು ಗಮನ ಕೊಟ್ಟಿರಲಿಲ್ಲ ಇದು ವೀಡಿಯೋ ಕಡೆಗೆ. ನಾನೇ ಮಾಡ್ಕೋತಿದ್ರಿಂದ ಒಂದು ಸ್ವಲ್ಪ ಎಲ್ಲ ಆಮೇಲೆ ಅವ್ರಿಗೂ ಗೊತ್ತಾಗಲ್ಲ, ಎಲ್ಲ ಟೈಮಲ್ಲೂ ಬನ್ನಿ ಅಂತ ಗೊತ್ತಾಗಲ್ವಲ್ಲ. ಅದರಿಂದ ಒಂದು ಸ್ವಲ್ಪ ಮೊದಲನೇ ವರ್ಷ ಒಂಚೂರು ಗಡಿಬಿಡಿನೇ ಆಯಿತು ಅಂತ ಅನ್ಕೋಬೋದು. ನೋಡೋಣ ನೆಕ್ಸ್ಟ್ ವರ್ಷ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಬೇಗ ಕೆಲಸ ಮುಗಿಸಿ ನಿಮಗೆ ನೀಟಾಗಿ ತೋರ್ಸಂಗಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಾನು. ಇನ್ನು ಪೂಜೆ ಅಂತೂ ಸಮಾಧಾನದಿಂದ ಆಯಿತು, ಅದೊಂದೇ ಬೇಕಾಗಿದ್ದಿದ್ದು. ಇಷ್ಟು ಪೂಜೆಗೋಸ್ಕರನೇ ಅಷ್ಟೆಲ್ಲ ಕೆಲಸ, ಎಷ್ಟು ಶ್ರಮ ತಗೊಂಡು ರಿಸ್ಕ್ ತೊಗೊಂಡು ಮಾಡ್ತೀವಿ ನಮ್ಮ ಹೆಣ್ಮಕ್ಳು. ನಮ್ಮ ಥರನೇ ತುಂಬ ಜನ ಇರ್ತಾರಲ್ವ, ಬ್ಯಾಕ್ ಪೇನ್ ಇದ್ರೂ, ಲೋವರ್ ಬ್ಯಾಕ್ ಪೇನ್ ಇದ್ರೂ, ಎಷ್ಟೇ ನೋವಿದ್ರೂ ಪೂಜೆಗೋಸ್ಕರ ಹೆಂಗೆ ಎಷ್ಟೇ ರಿಸ್ಕ್ ತೊಗೊಂಡು ಮಾಡ್ತೀವಿ ಅಂತ ಇದೇ ಉದಾಹರಣೆ. ನಂದು ಅದೇ ಥರ ಆಯಿತು. ಹಬ್ಬದ ದಿನ ಇಷ್ಟು ಮಾಡಿಬಿಟ್ಟು ಮಲಗಿಬಿಟ್ಟೆ, ನನಗೇನು ಕೆಲಸನೂ ಮಾಡಲಿಲ್ಲ. ತಿಂಡಿ ಒಂದು ಮಾಡಿಕೊಟ್ಬಿಟ್ಟು ನಿಜವಾಗ್ಲೂ ಯಾವ ವೀಡಿಯೋನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಷ್ಟು ಟಯರ್ಡ್ ಆಗೋಯ್ತು ನನಗೆ. ಇನ್ನು ನೆಕ್ಸ್ಟ್ ಡೇನೇ ಎದ್ದು ಕಳಸ ವಿಸರ್ಜನೆ ಮಾಡಿ ಇನ್ನು ಇದನ್ನು ಲಾಗ್ ಕಂಟಿನ್ಯೂ ಮಾಡಿದೆ. ಇನ್ನು ಬೆಳಗ್ಗೆನೇ ತಿಂಡಿ ಎಲ್ಲ ರೆಡಿ ಮಾಡಿ, ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟೆ. ಇನ್ನು ಸೀರೆ ತಂದು ತೋರಿಸಿರ್ಲಿಲ್ಲ ನಿಮಗೆ, ಇದೇನೇ ನಾನು ತಂದಿದ್ದು ಸೀರೆ. ಚೆನ್ನಾಗಿದೆಯಾ, ಹೇಗಿದೆ ಹೇಳಿ. ಮತ್ತು ನಮ್ಮನೆ ಹಬ್ಬ ಹೇಗಿತ್ತು, ಚೆನ್ನಾಗಿತ್ತಾ, ನಿಮ್ಮೆಲ್ರಿಗೂ ಇಷ್ಟ ಆಯಿತಾ, ನಿಮ್ಮನೆ ಎಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.